ಹುಡುಗಿ ಅದೀನ್ರಿ. ಆದ್ರೆ ಏನ್ ಮಾಡೋದ್ರಿ, ಕತ್ಲೆ ಒಂದ್ ಆಯ್ತಲ್ಲ, ಯಾವ ಮನೆನೂ ಕಾಣ್ತಿಲ್ಲ. ಅದಕ್ಕೆ ನಿಮ್ ಕೊಡೆ ಅಡಿಲ್ ಬಂದ್ ನಿಂತೆ. ಸಾರಿ ರೀ, ನನ್ನನ್ನೊಂದ್ ಅಲ್ಲಿ ತನಕ ಮುಟ್ಟಿಸ್ಬಿಡ್ರಿ. ನೀ ನನ್ನ ಕಡೆ ಅರಳು ಗಣ್ಣಿನಿಂದ ನೋಡ್ತಾ ಮುಗುಳ್ನಗೆಯಿಂದ ಅಂದಾಗ ನಿನ್ನ ಅರಳು ಗಣ್ಣನ್ನು ನೋಡ್ತಾ ನೋಡ್ತಾ ಸ್ತಬ್ಧನಾಗಿಬಿಟ್ಟೆ. ರೀ ರೀ ಹೋಗಣ್ವಾ. ನೀ ಅಂದಾಗಲೇ ನನಗೊಂದು ರೀತಿಯಲ್ಲಿ ಧ್ಯಾನಸ್ಥ ಸ್ಥಿತಿಯಿಂದ ಹೊರಬಂದಂಗಾಯ್ತು. ನೀನು ಚಟಪಟನೆ ಮಾತನಾಡ್ತಾ ಒಳ್ಳೆ ಚಿನಕುರಳಿಯ ಹಾಗೆ ಏನೇನು ಮಾತನಾಡ್ತಾ ಇದ್ದೆ. ಆದರೆ ನಾನು ಮೊದಲಿಂದಲೂ ಒಂದು ರೀತಿಯಲ್ಲಿ ಯಾರ ಜೊತೆಯಲ್ಲೂ ಬೆರೆಯದಂಥವನು. ಯಾರ್ದಾದರೂ ಜೊತೆಯಲ್ಲಿ ಮಾತನಾಡಬೇಕಾದ್ರೂ 10 ಬಾರಿ ಯೋಚಿಸುವಂಥವನು. ಒಂದು ರೀತಿಯಲ್ಲಿ ಶೈನೇಚರ್ ಅಂದರು ತಪ್ಪಾಗಲಾರ್ದು. ನಿನ್ನ ಮಾತು ಕೇಳ್ತಾ ಇದ್ದರೆ ಏನೋ ಒಂಥರ ಗೀತ. ಎಷ್ಟು ದಿವಸ ನನ್ನ ಜೀವನದಲ್ಲಿ ಅಮ್ಮನನ್ನು ಬಿಟ್ಟರೆ ಯಾರನ್ನೂ ಕೂಡ ನನ್ನ ಮನಸ್ಸಿನ ಹತ್ತಿರಕ್ಕೂ ಬಿಟ್ಕೊಂಡಿರಲಿಲ್ಲ. ಆದರೆ ಇವತ್ತು ಏನೋ ಒಂದು ರೀತಿಯಲ್ಲಿ ರೋಮಾಂಚನ, ಖುಷಿ.